ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಕಂಬ ತಡೆಯಲ್ಲಿ ವರ್ಕ್ ಮಾಡ್ತಿದ್ವಿ. ಇದೇ ಮನೆ ಹತ್ರ ವರ್ಕ್ ಮಾಡಬೇಕಾಗಿರೋದು. ವರ್ಕ್ ಏನಂದರೆ ಮನೆ ಮುಂದೆ ಸೀಟ್ ಹಾಕೋದು. ಇದು ಆಯ ಅಗಲ 33 ಇದೆ, ಉದ್ದ 12 ಇದೆ. ಇದಕ್ಕೆ ಟೋಟಲು 4 ಪಿಲ್ಲರ್ ನಿಲ್ಲಿಸ್ತಾ ಇದೀವಿ. ಇದು ಪೈಪು 3x3 ಪೈಪ್ ನಿಲ್ಲಿಸ್ತಾ ಇದೀವಿ. ಪಿಲ್ಲರು ಒಂದೊಂದೇ ಪಿಲ್ಲರ್ ನಿಲ್ಲಿಸ್ಕೊಂತ ಬಂದ್ವಿ. ಪಿಲ್ಲರ್ ನಿಲ್ಲಿಸಿದಂಗೆ ಒಂದಿನ ಗ್ಯಾಪ್ ಇಟ್ಟು ಆಮೇಲೆ ಪಿಲ್ಲರ್ದು ಕೀವೆ ಕಟ್ ಮಾಡ್ಕೊಂಡು 1.5x3 ಅಡ್ಡೆ ಹಾಕ್ಕೊಂಡು ಅಡ್ಡೆ ಎಲ್ಲ ಫುಲ್ ವೆಲ್ಡಿಂಗ್ ಮಾಡ್ಕೊಂಡು, ಅದೇ ರೀತಿ ಇದಕ್ಕೆ ಪರ್ಲಿಂಗ್ ಆಗ್ತಿರೋದು 4 ಪರ್ಲಿಂಗ್ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಜಂಟ್ ಮಾಡ್ಕೊಂಡು ಪರ್ಲಿಂಗ್ಗೆ ಒಂದೊಂದೇ ಎಲ್ಲ ಮಾರ್ಕ್ ಮಾಡ್ಕೊಂಡು ಒಂದೊಂದೇ ಪರ್ಲಿಂಗ್ ಎತ್ತಿ ಎಲ್ಲ ಒಂದು ಕಡೆಯಿಂದ ವೆಲ್ಡಿಂಗ್ ಮಾಡ್ಕೊಂತ ಬಂದ್ವಿ. ಪರ್ಲಿಂಗ್ ಎಲ್ಲ ವೆಲ್ಡಿಂಗ್ ಮಾಡೋದಾಯಿತು. ಅದೇ ರೀತಿ ಅಡ್ಡೆಗೆ ಎಂಡ್ ಕ್ಯಾಪು, ಪರ್ಲಿಂಗಿಗೆ ಎಂಡ್ ಕ್ಯಾಪು ಅದು ಎಲ್ಲ ಹಾಕ್ಕೊಂತ ಬಂದ್ವಿ. ಅದೆಲ್ಲ ಕಂಪ್ಲೀಟ್ ಆಯಿತು. ಅದೇ ರೀತಿ ಗೋಡೆ ಒಳಗೆ ಸೀಟ್ ಕುಂಡ್ರಿಸ್ಕೋಸ್ಕರ ಎಲ್ಲ ಮಾರ್ಕ್ ಮಾಡ್ಕೊಂಡು ಗೋಡೆ ಎಲ್ಲ ಕಟ್ ಮಾಡ್ಕೊಂಡು ಚಿಪ್ಪಿಂಗ್ ಮಾಡ್ಕೊಂತ ಬಂದ್ವಿ. ಫೈನಲಿ ಆಯಿತು ಇಷ್ಟು. ಇವಾಗ ಸೀಟ್ ಹಾಕ್ಬೇಕಾಗುತ್ತೆ. ಇವಾಗ ಒಂದೊಂದೇ ಸೀಟ್ ಹಾಕ್ಕೊಂತ ಬಂದ್ವಿ. ಒಂದು ಗೋಡೆ ಇತ್ತು, 1 ಅಡಿ ಮುಂದಿತ್ತು, 1 ಅಡಿ ಹಿಂದಿತ್ತು. ಅದಕ್ಕೋಸ್ಕರ ಲೆವೆಲಾಗಿ ಎಲ್ಲ ಸೀಟ್ ಕಟ್ ಮಾಡಿ ಒಂದೊಂದೇ ಸೀಟ್ ಹಾಕ್ತಾ ಎಲ್ಲ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಇಲ್ಲಿ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.